ಇಂತೆಂದು ಭೂಸುರನು ಇಂತೆಂದು ಭೂಸುರನು ತಾತೆರಳಲಿದ್ದ ಗುಣವಂತೆ ಪಾರ್ವತಿ ಮನದಿ ಚಿಂತಿಸುತ್ತಲಂದು ಗುಣವಂತೆ ಪಾರ್ವತಿ ಮನದಿ ಚಿಂತಿಸುತ್ತಲಂದು ಮರೆತರೆಂಬನು ಬೇಳ ಮರೆತರೆಂಬನು ಬೇಳಲ್ ಇರಲಾರ ಮರೆತರೆಂಬನು ಬೇಳಲಿರಲಾರ ಎನ್ನ ಪತಿಗರುಗಿ ಕರೆದೊಯ್ವೆ ಮರೆತರೆಂಬನು ಬೇಳಲಿರಲಾರ ಎನ್ನ ಪತಿ ಅರುಗಿ ಕರೆದೊಯ್ವೆ ವರ ಮಹಾ ದೊರಕೆ ಎನ್ನ ಪತಿಗರುಗಿ ಕರೆದೊಯ್ವೆ ವರ ಮಹಾ ದೊರಕೆ ಏನು ವಿಶೇಷವಿದು? ನನ್ನ ಅಪ್ಪನಿಗೆ ಅತಿ ಪ್ರೀತಿಯ ಮಗಳು ನಾನು. ನನ್ನಲ್ಲಿ ವಿಶೇಷವಾದಂತಹ ವಾತ್ಸಲ್ಯ ಉಂಟು ನನ್ನ ಅಪ್ಪನಿಗೆ. ಯಾವುದೋ ಒಂದು ವಿಶೇಷ ಕಾರ್ಯಕ್ರಮ ನಡೀತದೆ ಅಂತ ಆದ್ರೆ ಮೊದಲಾಗಿ ಕರೆ ಬರುವುದು ನನಗಾಗಿತ್ತು. ಆದ್ರೆ ಇವತ್ತು ಹಾಗಲ್ಲ. ನನ್ನನ್ನು ಮರೆದರೆ ನಮ್ಮಪ್ಪ ಸಾಧ್ಯವೇ ಇಲ್ಲ. ಬ್ರಾಹ್ಮಣರು ಎಂದಂತೆ ಅತಿ ಹತ್ತಿರದವರು ಅಂತಾದ್ರೆ ಮತ್ತೆ ಹೇಳಿದಾಯ್ತು ಅನ್ನುವ ಕಾರಣಕ್ಕಾಗಿ ಮರೆತದಿರಬಹುದು. ಅದು ಏನೇ ಇರ್ಲಿ, ಅಲ್ಲಿ ಒಂದು ವಿಶೇಷವಾದಂತಹ ಯಾಗ ನಡೀತದೆ ಎನ್ನುವಂತಹ ವಿಷಯವನ್ನು ಕೇಳಿದವಾಗ ನನ್ನ ಮನಸ್ಸು ಕುಣಿತಾ ಇದೆ. ಆದಷ್ಟು ಬೇಗ ನಮ್ಮವರಿಗೆ ವಿಷಯವನ್ನು ತಿಳಿಸಿ ನೇರ ನಾನು ಆ ಕಡೆಗೆ ಧಾವಿಸಬೇಕು. ಎಲ್ಲಿದ್ದಾರೆ ನಮ್ಮವರು? ಸ್ವಾಮಿ ನೀನೀಗ ಮಾಡ್ತಾ ಇರುವುದು ನಮಸ್ಕಾರವೋ ಅಥವಾ ನಡೆಸ್ತಾ ಇರುವ ಚಮತ್ಕಾರವೋ? ಯಾಕೆ ಅನುಮಾನ ನಿಮಗೆ? ಗಂಡನನ್ನ ಕಂಡಾಗ ಹೆಂಡತಿಯಾದವಳು ಬಂದು ಒಮ್ಮೆ ನಮಿಸುವುದು ಶಿಷ್ಟಾಚಾರ. ಹೌದು. ಒಂದಕ್ಕಿಂತ ಹೆಚ್ಚು ನಮಸ್ಕಾರ ಮಾಡ್ತಾಳೋ ಅದ್ರ ಹಿಂದೆ ಏನೋ ಒಂದು ಚಮತ್ಕಾರ ಇದೆ ಎಂಬುದೇ ಅರ್ಥ. ಕೆಲವೊಮ್ಮೆ ಹಾಗೆ ಮನೆ ಹೆಂಡತಿಗೆ ಅದು ಅಭ್ಯಾಸ ಆಗಿರ್ತದೆ. ಏನಾದ್ರೂ ಒಂದು ಕಾರ್ಯ ಸಾಧನೆ ಆಗಬೇಕು ಅಂತಾದ್ರೆ, ಏನಾದ್ರೂ ಒಂದು ವಿಶೇಷ ವಸ್ತುವನ್ನು ತರಬೇಕು ಅಂತಾದ್ರೆ ಕೆಲವೊಮ್ಮೆ ಗಂಡನಿಗೆ ನಮಸ್ಕಾರ ಹೆಚ್ಚಾಗಬೇಕು. ಹಾಗಾಗಿಯೇ ಕೇಳಿದ್ದು ನಾನು. ಇದೇನು ಸ್ವಾಮಿ, ನಿಮ್ಮಲ್ಲಿ ಹೇಳಬೇಕೆನ್ನುವ ಕಾರಣಕ್ಕಾಗಿ ಓಡೋಡಿ ಬಂದದ್ದು. ನಿಮ್ಮಿಂದಲೇ ಬೀಳ್ಕೊಂಡು ತಾಂಡವನ್ನ ಮುಗಿಸಿ ಹೋದವಳು ನಾನು. ಹೋಗುವಾಗ ನನ್ನಲ್ಲಿ ಉತ್ಸುಕತೆ ಇರಲಿಲ್ಲ ಅಂತಲ್ಲ. ಈಗ ಅದು ಇಮ್ಮಡಿಸಿದೆ. ಖಂಡಿತ ಅಲ್ಲ, 100 ಮಡಿಸಿದೆ. ಇನ್ನೂ ಹೇಳ, ಈ ಕಿವಿಯೆಲ್ಲ ಗಾಳಿ ಹೊಕ್ಕಿದ್ರೆ ಕರು ಹೇಗೆ ಓಡ್ತದೆ ನೋಡು, ಹಾಗ ಅತ್ತ ಓಡ್ತಾ ಇದ್ದೀಯ. ಹೌದು, ಯಾಕಂತ ಹೇಳಿದ್ರೆ ಉತ್ಸಾಹ ತಡೆಯಲಾರದೆ ಇದ್ದವಾಗ ಹಾಗೆ ಅದು. ಸರಿ. ಯಾಕೆ ನಮ್ಮಿ ಪ್ರದೇಶವೇ ಅಂತದ್ದು. ತಂಪಾಗಿ ಸೊಂಪಾಗಿದ್ದೇವೆ. ಹೌದಾ? ಈ ತಪ್ಪಲ ಪ್ರದೇಶಕ್ಕೆ ಹೋದ್ರಂತೂ ಇನ್ನು ನಮ್ಮ ಮನಸ್ಸನ್ನು ಹಿತಗೊಳಿಸುವಂತಹ, ಉಲ್ಲಸಿತಗೊಳಿಸುವಂತಹ ವಾತಾವರಣ ಉಂಟು. ನನಗದೇ ಆಶ್ಚರ್ಯ, ಯಾವಾಗಲೂ ಇಷ್ಟು ಸಂತೋಷದಲ್ಲಿ ಉತ್ಸಾಹದಲ್ಲಿ ಬರದೇ ಇರುವ ನೀನು ಯಾಕಿಷ್ಟು ಉತ್ಸಾಹದಲ್ಲಿ ಬಂದೆ? ಹೇಳ ಓಲ್ ನೋಡಿ, ಅಲ್ಲಿ ನೋಡಿರಿ ದ್ವಿಜರೂಪ ದ್ವಿಜರೂಪೋ
ರಮ್ಯವಂತೆ ಬಂಧುಗಳು ಕೂಡಿ ರಂಜಿಸುವರಂತೆ ಬಂಧುಗಳು ಕೂಡಿ ರಂಜಿಸುವರಂತೆ ಬಂಧುಗಳು ಕೂಡಿ ರಂಜಿಸುವರಂತೆ ನೋಡಿರಿ 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 ದ್ವಿಜರು ಕೋಪುದನು ನೀಲ ಶುಭ್ರ ಆಕಾಶ. ಹೌದು, ಅದರ ಕೆಳಗಡೆಯಲ್ಲಿ ಹಬ್ಬಿರುವ ಪರ್ವತಗಳ ಸಾಲು. ಅದಕ್ಕೂ ಸ್ವಲ್ಪ ಕೆಳಗೆ ನೋಡಿ, ಏನೇನು ಇರುವೆಗಳು ಹೋದ ಹಾಗೆ. ಹೌದು, ಅವರೆಲ್ಲ ಪಾಂಚಿಕರು ಯಾರು ಅಂತ ನನಗೆ ಗೊತ್ತಾಯ್ತು ಸ್ವಾಮಿ. ಯಾರು? ಅವರೆಲ್ಲ ಬ್ರಾಹ್ಮಣರು. ಎಲ್ಲಿಗೆ ಹೊರಟಿದ್ದಾರೆ? ಅವರೆಲ್ಲ ಪ್ರಾಚೀನವರು ಹೀಗೆ ಹೊರಟಿದ್ದಾರೆ. ಯಾಕಂತೆ? ಅಲ್ಲಿ ವಿಶೇಷವಾದಂತಹ ಯಾಗ ಉಂಟಂತೆ. ಯಾರು ಮಾಡುದು? ನಿಮ್ಮ ಮಾವ. ನಿನ್ನ ಅಪ್ಪ ಅಂತ ಹೇಳು ಸಾಕು. ನಿಮ್ಮ ಮಾವ ಅಲ್ವಾ? ನಿನ್ನ ಅಪ್ಪ ಮೊದಲು ಹೌದಲ್ವಾ? ಅಷ್ಟಕ್ಕೆ ಮುಗಿಸುವ ಸಂಬಂಧ ಬೇಡ ಬಿಡಿ. ದಕ್ಷ ಪ್ರಜಾಪತಿ ಮಾಡುವಂತಹ ವಿಶೇಷವಾದ ಯಾಗ. ಆಡಲೇನು ಅಧಿಕ ಸಂಭ್ರಮ ಅಲ್ಲ. ನನ್ನ ಅಪ್ಪ ಹಾಗೆ ಬಿಡಿ. ಏನಾಗ್ತದೆ? ಅಧಿಕ ಸಂಭ್ರಮವಂತೆ. ಆಗುವುದೇ ಅಲ್ಲಿ. ಯಾಕೆ? ನಿನ್ನ ಅಪ್ಪನೇ ಅಧಿಕ, ಮತ್ತದು ಅಧಿಕ ಆಗದೆ ಇದ್ದಿತ್ತ. ಅಂದ್ರೆ ಬೇರೆ ಅರ್ಥ ಬೇಡ ಅಲ್ಲಿ. ನಮ್ಮ ಅಪ್ಪ ಮಾಡ್ತಾನೆ ಅಂತಾದ್ರೆ ಅಂಥದ್ದೇ ಒಂದು ಯಾಗ ಅದು. ಯಾಕಂದ್ರೆ ಅಧಿಕನೇ ಅವ. ಆಯ್ತು, ವಿಶೇಷವಾದಂತಹ ಸಂಭ್ರಮ. ನಿನ್ನ ತಂದೆ ಮಾಡುವಂತ ಅಧಿಕ ಯಾಗಕ್ಕೆ ಬ್ರಾಹ್ಮಣರು ಸಾಲು ಸಾಲಾಗಿ ಹೋಗ್ತಾ ಇದ್ದಾರೆ. ಹೌದು, ಅವರ ಆ ಕಡೆ ಹೋಗ್ತಾ ಇರುವುದಕ್ಕೂ ನೀನ್ ಈ ಕಡೆ ಓಡಿ ಬರ್ತಾ ಇರುವುದಕ್ಕೂ ಸಂಬಂಧ ಏನು? ಸಂಬಂಧ ಉಂಟು. ಒಬ್ಬ ಬ್ರಾಹ್ಮಣರನ್ನು ಕರೆದು ಕೇಳಿದೆ ನಾನು ಈ ವಿಷಯವನ್ನ. ಹಾಗೆ ಕೇಳಿದ ಮೇಲೆ ಸ್ವಾಮಿ ಕೇಳಿ ಸೈರಿಸದೆನ್ನ ಮನವಲ್ಲಿ ಪೋಗದೆ ಕೇಳಿ ಸೈರಿಸದೆನ್ನ ಮನ ಅಲ್ಲಿ ಪೋಗದೆ ಇಂದಿನಲಿ ಕೇಳಿ ಸೈರಿ ಸಾಧ್ಯ ಮನ ಅಲ್ಲಿ ಹೋಗದೆ ಕೇಳಿ ಸೈರಿ ಸಾಧ್ಯ ಮನ ಅಲ್ಲಿ ಹೋಗದೆ
ಸದೆನ್ನ ಮನವಲ್ಲಿ ಹೋಗದೆ ಹೇಳಿ ನೀವಿಂದಿನಲಿ ಇಂದಿನಲಿ ಹೇಳಿ ನೀವು ಇಂದಿನಲಿ ಲೀಲೆಯಿಂದ ಕೀಳ ವೈಭವಗಳ ನೋಡಿದ್ದು ಲೀಲೆಯಿಂದ ಕೀಳ ವೈಭವಗಳ ನೋಡಿದ್ದು ನೋಡಿದ್ದು ನಾಳೆ ಬರುವುದಿಲ್ಲಿಗೆ ವೈಭವಗಳ ನೋಡಿದ್ದು ನಾಳೆ ಬರುವುದಿಲ್ಲಿಗೆ ಲೀಲೆಯಿಂದ ಕೀಳ ವೈಭವಗಳ ನೋಡಿದ್ದು ನಾಳೆ ಬರುವುದಿಲ್ಲಿಗೆ ನಾಳೆ ಬರುವುದಿಲ್ಲಿಗೆ 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 ಲೀಲೆಯಿಂದ ಕಿಳ ವೈಭವಗಳ ನೋಡಿದ್ದು ನೋಡಿದ್ದು ನಾಳೆ ಬರುವುದಿಲ್ಲಿಗೆ ನಾಳೆ ಬರುವುದಿಲ್ಲಿಗೆ ಬರುವುದಿಲ್ಲಿಗೆ ಹೇಳಿ 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 ನೀವು ಇಂದಿನಲ್ಲಿ
ಹೇಳುದು. ಹೌದು. ಬ್ರಾಹ್ಮಣರೆಲ್ಲ ಪ್ರಾಚೀನ ಬರ್ರಿಗೆ ಹೋದ್ರೆ ಹಾ, ನೀನ್ ಯಾಕೆ ಈ ಕಡೆ ಬಂದೆ? ಪ್ರಾಚೀನವರು ಹೇಳಿದ್ನಲ್ಲ, ಅಲ್ಲಿ ನನ್ನ ಅಪ್ಪ ದಕ್ಷ ಪ್ರಜಾಪತಿ ವಿಶೇಷವಾದಂತಹ ಯಾಗವೊಂದನ್ನು ಕೈಗೊಂಡಿದ್ದಾರಂತೆ. ಹಾಗಾಗಿ ಇವರೆಲ್ಲ ಹೋಗ್ತಾ ಇದ್ದಾರೆ. ಎಷ್ಟಂದ್ರೂ ನಿಮಗೂ ಮಾವನ ಮನೆ ಅಲ್ವಾ? ನನ್ನ ಅಪ್ಪನ ಮನೆಯಲ್ಲಿ ನಡೀತಿರುವಂತಹ ಕಾರ್ಯ. ಹೆಣ್ಣಿಗೆ ಹಕ್ಕಿಗೆ ಗೂಡಿನಾಸೆ ಹೇಗೋ, ಹೆಣ್ಣಿಗೆ ತವರಿನಾಸೆ ಹಾಗೆ ಸಹಜವಾದದ್ದು. ಅಪ್ಪನ ಮನೆಯ ವಿಷಯ ಹೇಳುವಾಗ ಎದೆ ಉಬ್ಬುತ್ತದೆ, ಮೈ ಉಬ್ಬುತ್ತದೆ. ಹಾಗಾಗಿ ಹೋಗೋಣ, ನಾವು ಹೋಗೋಣ. ವಿಶೇಷವಾದಂತಹ ಯಾಗದ ವೈಭವವನ್ನು ನೋಡಿದ್ದು ಒಂದು ದಿವಸ ಮಾತ್ರ ಅಲ್ಲಿ ಕಳೆದು ನಾಳೆ ಬರೋಣ. ಬರೀ ಯಾಗ ನೋಡ್ಲಿಕ್ಕಾಗಿ ಹೋಗುದಾ? ಹೌದು, ಅಲ್ಲಿ ಜೊತೆಗೆ ಅಯ್ಯೋ ದೇವ್ರೆ, ನೋಡಿ ಮದುವೆಯಾಗಿ ನಾವು ಇಷ್ಟು ದಿವಸ ಆಯ್ತು, ಎಲ್ಲಿಗೂ ಹೋದವರಲ್ಲ. ಹೌದಲ್ಲ? ನೀವು ಕಳಿಸ್ಲಿಲ್ಲ ಅಂತ ನಾನು ನಿಮ್ಮ ಮೇಲೆ ಏನು ಬೇಸರ ಮಾಡ್ಕೊಂಡಿದ್ದೆ? ಖಂಡಿತ ಇಲ್ಲ. ಹೌದಾ? ಹಾಗಾಗಿ ಒಂದು ದಿವಸ ನಾವು ತವ್ರ ಮನೆಗೆ ಹೋಗಿ ಇದ್ದು ಬರೋಣ. ಹೋಗುದ್ರಿಂದ ಲಾಭ ಏನು? ಅಲ್ಲೂ ಒಬ್ಬರ ಇಬ್ಬರ ಸ್ವಾಮಿ, ನನ್ನ ಸಹೋದರಿಯರೆಲ್ಲ ಬರ್ತಾರೆ, ಬಂದು ಬಳಗದವರೆಲ್ಲ ಬರ್ತಾರೆ. ಅವರೆಲ್ಲ ಒಂದೇ ಕಡೆ ಮಾತನಾಡಿಸೋದಕ್ಕೆ ಸುಲಭ ಅಲ್ವಾ? ಅವ್ರವ್ರ ಮನೆಗಳಿಗೆ ಹೋಗಿ ಮಾತನಾಡಿಸಬೇಕು ಅಂತಾದ್ರೆ ಹೇಗಾದೀತು? ತಡಿಯೇ, ಓ, ನಿನ್ನ ಅಕ್ಕ ತಂಗಿಯಂದಿರೆಲ್ಲ ಬರ್ತಾರೆ ಅಂತ ನಿನಗೆ ಯಾರು ಹೇಳಿದ್ರು? ನನಗೊಬ್ಬರು ಬ್ರಾಹ್ಮಣರು ಹೇಳಿದ್ರು, ಈಗಾಗಲೇ ಭರಣಿ ಕೃತ್ಯಕ್ಕೆಲ್ಲ ಹೋಗಿದ್ದಾರಂತೆ. ಬ್ರಾಹ್ಮಣರು ಹೇಳಿದ್ರ? ಹೌದು. ಹಾಗಾದ್ರೆ ಈ ಪ್ರಸಂಗ ಬ್ರಾಹ್ಮಣರಿಗೆ ಒಳ್ಳೆ ಕೆಲಸ. ಯಾಕೆ? ಅವ್ರ ಮನೆಗೆಲ್ಲ ಕರೆಯುದು ಬ್ರಾಹ್ಮಣರಯ್ಯ. ಹಾ, ಇರಬಹುದು. ಕರೀಲಿಕ್ಕೆ ಬ್ರಾಹ್ಮಣರು ಅಂತಲ್ಲ, ಅವರೆಲ್ಲ ಬರ್ತಾರೆ ಅಂತ ಬ್ರಾಹ್ಮಣರು ಹೇಳಿದ್ರು. ಬ್ರಾಹ್ಮಣರು ಹೇಳಿದ್ದು. ಯಾಕೆ? ನಿನ್ನ ತಂದೆ ಅವರನ್ನೆಲ್ಲ ಕರೆದಿದ್ದಾನೆ. ಹೌದು. ಏನು ಅವರನ್ನೆಲ್ಲ ನಿನ್ನ ತಂದೆ ಕರೆದಿದ್ದಾನೆ. ಸರಿ, ನಿನಗೆ ಆಮಂತ್ರಣ ಬಂದಿದ್ಯಾ? ಆಮಂತ್ರಣ ಇಲ್ಲದೆ ನಾವು ಹೋಗಬಹುದಾ? ನನಗೆ ಆಮಂತ್ರಣ ಬರಲಿಲ್ಲ. ಬರದೇ ಹೋಗುವುದು ಸರಿ. ಸರಿಯೇ? ಏನು ಸರಿಯೇ ಸ್ವಾಮಿ? ಏನು? ಅರುಗಿಸದೈದು ಅನುಚಿತ ಏನ ಬೇಡ, ಐದುವುದನುಚಿತ ಏನ ಬೇಡ, ಬೇಕೆಂಬುದಿಲ್ಲ, ಅರುವ ಬೇಕೆಂಬುದಿಲ್ಲ. ಗುರುವಿನ ಗ್ರಹಕ್ಕೆ ತಾಯಿ ಗ್ರಹಕ್ಕೆ ಕಾಂತನ ಗ್ರಹಕ್ಕೆ, ತಾಯಿ ಗ್ರಹಕ್ಕೆ ಕಾಂತನ ಗ್ರಹಕ್ಕೆ, ಅರಸನ ಗ್ರಹಗಳಿಗೆ ಗ್ರಹಕ್ಕೆ, ತಾಯಿ ಗ್ರಹಕ್ಕೆ ಕಾಂತನ ಗ್ರಹಕ್ಕೆ, ಅರಸನ ಗ್ರಹಗಳಿಗೆ. ನಿನ್ನಪ್ಪನ ಸಂತಾನ ಅಂದ್ರೆ ಕುಟುಂಬ ಬಹಳ ದೊಡ್ಡದು. ಹೌದು, ಎಲ್ಲರಿಗೂ ಕರೆ ಹೇಳುದು ಕಷ್ಟವೇ. ಎಲ್ಲರಿಗೂ ಕರೆದಿದ್ದಾನೆ, ನಮ್ಮನ್ನೇ ಯಾಕೆ ಬಿಟ್ಟ? ಈಗ ಕರೆ ಬರಲಿಲ್ಲ ಅಂತ ಆದ್ರಿಂದ ನಾವು ಹೋಗುದಲ್ಲ. ಸ್ವಾಮಿ, ಕೆಲವು ಪ್ರದೇಶಕ್ಕೆ ಕರೆ ಬರಬೇಕು ಅಂತಿಲ್ಲ, ನಾವು ಹಾಗೆ ಹೋಗ್ಬಹುದು. ಓಹೋ, ಅದು ಎಲ್ಲೆಲ್ಲಿಗ? ನಿರ್ದಿಷ್ಟವಾದ ಪ್ರದೇಶ ಉಂಟು ಅದಕ್ಕೆ. ಯಾವುದು? ಈಗ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತಾದ್ರೆ ಭಕ್ತನಾದವ ಭಕ್ತಿಪೂರ್ವಕವಾಗಿ ತನ್ನ ಗೋಳನ್ನು, ತನ್ನ ದುಃಖವನ್ನು ಹೇಳಿಕೊಳ್ಳುವುದಕ್ಕೆ. ದೇವರೇ ಬಂದು ನಮ್ಗೆ ಕರೆಯಲಿಲ್ಲ ಅಂತ ಮನೇಲಿ ಕೂತ್ಕೊಳ್ಳುವುದಲ್ಲ. ಹಾಗೆ ಗುರುವಿನ ಗ್ರಹಕ್ಕೆ ತಾನು ಕಲಿತ ಗುರುಮಠ ಅಂತಾದ್ರೆ, ಅಥವಾ ಕಲಿಯುತ್ತಿರೋ ಗುರುಮಠ ಅಂತಾದ್ರೆ, ಮನೆಗೆ ಹೋದವ ಗುರುಗಳಿನ್ನು ನನಗೆ ರಾಯಸ ಕಳಿಸ್ತಿಲ್ಲ, ನಾನು ಹೋಗುದಿಲ್ಲ ಅಂತ ಹೇಳಿ ನಾವು ಎಷ್ಟು ಅಹಂಕಾರಿ ಆದನು. ಶಿಷ್ಯನನ್ನ ಗುರುಗಳು ಕರೆಯುವುದಲ್ಲ, ಶಿಷ್ಯ ಹೋಗಿ ಸೇವೆ ಮಾಡಬೇಕು. ಹಾಗೆ ಹೆಣ್ಣಾದವಳಿಗೆ ತವರು ಮನೆಗೆ ಕರೆಯಬೇಕು ಅಂತಿಲ್ಲ. ಬಿಟ್ಟು ಬಂದ ಗಂಡನ ಮನೆಯನ್ನು ಮತ್ತೆ ಸೇರ್ಬೇಕು ಅಂತಾದ್ರೆ ಗಂಡನಿಂದ ಕರೆ ಬರಬೇಕು ಅಂತಿಲ್ಲ. ಅಲ್ಲ, ಗಂಡನಿಂದ ಕರೆ ಬರ್ಲಿಲ್ಲ ಅಂತ ಅಪ್ಪನ ಮನೇಲಿ ಕೂತ್ಕೊಂಡ್ರೆ ಅಲ್ಲೇ ಬಾಕಿ. ಹಾಗೆ ಗುರುವಿನ ಗ್ರಹಕ್ಕೆ, ತಾಯಿ ಗ್ರಹಕ್ಕೆ, ಅರಸನ ಗ್ರಹಕ್ಕೆ ಸರದಿಯ ಸಾಲಿನಲ್ಲಿ ನಿಂತು ತನ್ನ ಪ್ರಾರ್ಥನೆಯನ್ನು ಇಷ್ಟಾರ್ಥ ಈಡೇರಿಸಿಕೊಡಿ ಅಂತ ಆ ಅರಸನನ್ನು ಪ್ರಾರ್ಥಿಸಿಕೊಳ್ಳಬೇಕು. ಹೆಣ್ಣು ಕೊಟ್ಟ ಮಾವ ಅಂತ ಹೇಳಿದ್ರೆ ತಂದೆಗೆ ಸಮಾನ ಅಂತ ಹೇಳಿದ್ರು. ಹಾಗೆ ನಿಮ್ಮ ಈ ಮಾವನ ಮನೆಗೆ ಹೋಗುವುದಕ್ಕೆ ಕರೆ ಯಾಕೆ ಸ್ವಾಮಿ? ಗುರುವಿನ ಗ್ರಹಕ್ಕೆ, ಹೌದು, ತಾಯಿ ಗ್ರಹಕ್ಕೆ, ಅರಸನಲ್ಲಿ ಹೋಗುವಾಗ, ಕಾಂತನ ಗ್ರಹ, ದೇವಸ್ಥಾನಕ್ಕೆ ಹೋಗುವಾಗ, ಹೌದು, ಗಂಡನ ಮನೆಗೆ ಹೋಗುವಾಗ ಆಮಂತ್ರಣ ಬೇಡ. ಬೇಡ, ಒಪ್ಕೊಳ್ತೇನೆ. ನನಗೆ ನಿನ್ನ ಅಪ್ಪ ದೇವರಲ್ಲ, ಅಲ್ಲ. ನನಗೆ ನಿನ್ನ ಅಪ್ಪ ಕಾಳಾಕ್ಷರ ಕಲಿಸಿದ ಗುರುವೂ ಅಲ್ಲ. ನನಗೆ ನಿನ್ನ ಅಪ್ಪನ ಮನೆ ತಾಯಿ ಮನೆ ಅಲ್ಲ. ನಿನ್ನ ಅಪ್ಪ ನನಗೆ ತಂದೆ ಅಲ್ಲ. ಆದ್ರಿಂದ ನಾವು ಹೋಗುದಲ್ಲ. ಸ್ವಾಮಿ, ನಾನು ಇಷ್ಟು ಉತ್ಸುಕತೆಯಲ್ಲಿ ಹೇಳ್ತಾ ಇದ್ರು, ನಾನು ಹೇಳುವ ವಿಷಯವನ್ನು ಕೇಳಿದವಾಗಲೇ ಔದಾಸೀನ್ಯವನ್ನು ತೋರಿದವರು ನೀವು. ನನ್ನಪ್ಪನ ಮನೆ ವಿಷಯ ಹೇಳುವಾಗ ನಿಮಗೆ ಯಾಕೆ ಈ ರೀತಿಯಾದಂತಹ ಬೇಸರ? ನಾನು ಯಾಕೆ ಹೋಗಬಾರ್ದು? ಸ್ವಲ್ಪ ಬಿಡಿಸಿ ಹೇಳ್ಬಹುದಲ್ಲ ನೀವು? ದಾಕ್ಷಾಯಿಣಿ, ಓ, ಚಿಮ್ಮುವ ಚಿಲುಮೆಯಾಗಿದ್ದೀಯಾ ನೀನು. ಆದ್ರೆ ನಾನು ಎಷ್ಟು
ನಿನ್ನ ಮಾತುಗಳನ್ನ ತಾತ್ಸಾರ ಮಾಡ್ತಾ ಇದ್ದೇನೆ. ಹ್ಮ್. ಯಾಕೆ ಗೊತ್ತಾ? ಯಾಕೆ ನನಗೆ ಅರ್ಥ ಆಗ್ಲಿಲ್ಲ? ನಿನ್ನ ಮೃದುವಾದ ಮನಸ್ಸಿಗೆ ನಡೆದ ಘಟನೆ ಹೇಳಿದ್ರೆ ನೋವಾದೀತು ಎಂಬ ಕಾರಣಕ್ಕಾಗಿ ನಾನೆಲ್ಲವನ್ನೂ ತಳ್ಳಿ ಹಾಕ್ತಾ ಇದ್ದೀನಿ. ಓಹೋ, ನಡೆದಂತ ಒಂದು ಕಹಿ ಘಟನೆ ಅದು ಹೇಳದೆ ಹೋದ್ರೆ ನನಗೆ ಈಗ ಬೇಸರ.